ಆಗಸ್ಟ್ 13ಕ್ಕೆ ರಾಜ್ಯದಲ್ಲಿ ಮುಂಗಾರು ಅಧಿವೇಶನ ಆರಂಭವಾಗ್ತಾ ಇದೆ. ಈ ಒಂದು ಅಧಿವೇಶನದಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವುದಕ್ಕೆ ಇದೀಗ ವಿಪಕ್ಷ ಸಾಕಷ್ಟು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇರುವಂತದ್ದು. ಇನ್ನು ಈ ಒಂದು ಅಧಿವೇಶನದಲ್ಲಿ ಧ್ವನಿ ಎತ್ತುವ ಬಗ್ಗೆ BY ವಿಜಯೇಂದ್ರ ಈಗಾಗಲೇ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರ ಗ್ಯಾರಂಟಿಯನ್ನ ಕೊಟ್ಟು ರಾಜ್ಯದ ಪರಿಸ್ಥಿತಿ ಹಾಳುಗೆಡವಿದೆ, ಇವೆಲ್ಲವನ್ನ ಕೂಡ ಅಧಿವೇಶನದಲ್ಲಿ ನಾವು ಪ್ರಸ್ತಾಪವನ್ನ ಮಾಡ್ತೀವಿ ಅಂತ BY ವಿಜಯೇಂದ್ರ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಇದೆಲ್ಲವನ್ನ ಕೂಡ ಸೇರಿ ಎಲ್ಲಾ ಗ್ಯಾರಂಟಿಗಳ ಅಕ್ರಮದ ಬಗ್ಗೆ ನಾವು ಅಲ್ಲಿ ಧ್ವನಿಯನ್ನ ಎತ್ತುತ್ತೀವಿ ಅಂತ BY ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಿನಾಭಾವ ಸಂಬಂಧ ಹಿಂದಿನಿಂದಲೂ ಕೂಡ ಇದೆ. ಈ ರೀತಿ ಲೂಟಿಕೋರರನ್ನ ರಕ್ಷಣೆ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿರುವಂತದ್ದು. ಗ್ಯಾರಂಟಿ ಅಂತ ಹೇಳ್ಕೊಂಡು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ, ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಗೃಹಲಕ್ಷ್ಮಿನಲ್ಲಿ ಸುಧಾರಣೆ ಮಾಡ್ತೇವೆ ಅಂತೇಳಿ ಅಲ್ಲನ್ನು ಕೂಡ ಹಾಳ್ಗಿಡುವಂತ ಕೆಲಸವನ್ನು ಕೂಡ ಆಗಿದೆ. ಇವೆಲ್ಲವೂ ಕೂಡ 12ನೇ ತಾರೀಕು ಅಥವಾ 13ನೇ ತಾರೀಕಿಂದ ಏನು ಅಧಿವೇಶನ ಪ್ರಾರಂಭ ಆಗ್ತದೆ, ಚರ್ಚೆ ಆಗ್ಬೇಕಾಗ್ತದೆ. ಸರಿಯಾದ ಚರ್ಚೆ ಆಗಿ ಅದಕ್ಕೆ ನ್ಯಾಯ ಕೊಡುವಂತ ಕೆಲಸ ಕೂಡ ವಿಪಕ್ಷವಾಗಿ ನಾವು ಮಾಡ್ತೇವೆ. ಅನ್ನಭಾಗ್ಯದ ಕೂಡ ಚರ್ಚೆ ಆಗ್ತದೆ, ಗೃಹಲಕ್ಷ್ಮಿ ಬಗ್ಗೆನೂ ಕೂಡ ಚರ್ಚೆ ಆಗ್ತದೆ, ಬರದ ಬಗ್ಗೆನೂ ಕೂಡ ಚರ್ಚೆ ಆಗ್ತದೆ. ಏನು ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಏರ್ಪೋರ್ಟ್ ಅನ್ನ ಕನಕಪುರಕ್ಕೆ ತೆಗೆದುಕೊಂಡು ಹೊರಟಿದ್ದಾರೆ, ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ಬೇಕು. ದೇಶದಲ್ಲಿ ಇವತ್ತು ಯುವ ಜನತೆ ದಂಧೆ ಅಂತ ನಾವೇನು ಹೇಳ್ತೇವೆ, ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇವತ್ತು KPSC ಇರ್ಬೋದು ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, KPSC ನಲ್ಲಂತೂ ರಾಜ್ಯ ಸರ್ಕಾರ ಹಿಂದಿನಿಂದನೂ ಕೂಡ ಸುಧಾರಣೆ ತರ್ತೇವೆ ಅಂತ ಹೇಳಿದ ಮೇಲೂ ಕೂಡ ಯಾವುದೇ ಒಂದು ಸುಧಾರಣೆ ತರೋದ್ರಲ್ಲಿ ಇವತ್ತು ರಾಜ್ಯ ಸರ್ಕಾರ